Namaste. Subject Jawahar Navodaya Vidyalaya Entrance Exam. Section 2 Mathematics. 250 Self-study problems on mathematics. Problem number 75. A, B and C got a total 150 marks in maths. A and C together got 94 marks. B and C together got 76. How many marks did C secure? Option A 74, option B 20, option C 56, option D 30. So first A, B, C. So they got 150 marks, totally 150 marks in maths. ಎ ಬಿ ಸಿ ಮೂವರದುವೆ ಟೋಟಲ್ ಮಾಡಿದರೆ 150 ಮಾರ್ಕ್ಸ್ ಬರ್ತಾ ಇದೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಎ ಮತ್ತು ಸಿ ಇವರಿಬ್ಬರದ್ದು ಟೋಟಲ್ ಮಾಡಿದರೆ 94 ಮಾರ್ಕ್ಸ್ ಬರ್ತಾ ಇದೆ. ಬಿ ಮತ್ತು ಸಿ ಇವರಿಬ್ಬರದ್ದು ಎಷ್ಟು ಮಾರ್ಕ್ಸು ಅಂದರೆ ಟೋಟಲಿ 76. ಈಗ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿ ಮಾರ್ಕ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಕಾಲ್ ಇಟ್ ಆಸ್ equation number 1, this is equation number 2 and this is equation number 3. So subtract equation number 2 from equation number 1. equation number 2ನ ಸಬ್ಟ್ರಾಕ್ಟ್ ಮಾಡಬೇಕು ಫ್ರಮ್ equation number 1ಇಂದ. ಸೊ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್, ಪ್ಲಸ್ ಸಿ ಮೈನಸ್ ಸಿ ಗೆಟ್ ಕ್ಯಾನ್ಸಲ್ ಆಗ್ತದೆ. ಗೊತ್ತಾಯ್ತಲ್ಲ? ಸೊ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಸಿ. ದಿಸ್ ಈಸ್ ಫಾರ್ ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಎಷ್ಟು? ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ 150 ಮೈನಸ್ ಎ ಪ್ಲಸ್ ಸಿ ಈಸ್ 94. ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್. ಇದು ಮೈನಸ್ ಆಗುತ್ತೆ ಇಲ್ಲ ಇನ್ಸೈಡಾಗಿ ಹೋದರೆ. ರಿಮೈನಿಂಗ್ ಇನ್ ದಿ ಎಲ್ ಎಚ್ ಎಸ್ ಯಾವುದಿದೆ? ಬಿ ಈಕ್ವಲ್ ಟು 150 ಮೈನಸ್ 94. ಸೊ ಇಲ್ಲಿ 0 ಇದೆ, 0 ಈಸ್ ಲೆಸರ್ ದ್ಯಾನ್ 4. ಸೊ ಟೇಕ್ 1 ಬಾರೋ ಫ್ರಮ್ 5ಇಂದ 1 ಬಾರೋ ಮಾಡ್ಕೊಳ್ಳಿ, 10 ಆಗುತ್ತೆ. 10 ಮೈನಸ್ 4 ಈಸ್ 6. ರಿಮೈನಿಂಗ್ ಎಷ್ಟಿದೆ ಇಲ್ಲಿ? 4 ಇದೆ. 4 ಈಸ್ ಲೆಸರ್ ದ್ಯಾನ್ 9. ಅದಕ್ಕೆ ಈ 1 ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ, ತೊಗೊಳ್ಳಿ. ಅವಾಗ ಎಷ್ಟಾಗುತ್ತೆ? 14. 14 ಮೈನಸ್ 9 ಈಸ್ 5, 56 ಆಯಿತು. ಬಿ ಸೆಕ್ಯೂರ್ 56 ಮಾರ್ಕ್ಸ್. ಗೊತ್ತಾಯ್ತಲ್ಲ? ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಬಿ ಮಾರ್ಕ್ಸನ್ನು ನಾವೇನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಕ್ವೇಷನ್ ನಂಬರ್ 3ಗೆ. ಗೊತ್ತಾಯ್ತಲ್ಲ? ಸೊ ಅವಾಗ ಎಷ್ಟಾಗುತ್ತೆ? ಸಿ ಈಕ್ವಲ್ ಟು ಇದು 56 ಆಗಿರುತ್ತೆ. 56 ಪ್ಲಸ್ ಸಿ ಈಕ್ವಲ್ ಟು 76. ಸೊ ಇಟ್ ಇಂಪ್ಲೈಸ್ ಸಿ ಈಕ್ವಲ್ ಟು 76 ಮೈನಸ್ 56 ಈಸ್ 20. So C secure 20 marks. Option B is the correct answer. Okay. ಇದು ಎಮ್ ಸಿ ಕ್ಯೂ ಟೈಪ್ ಆದರೆ. ಡಿಸ್ಕ್ರಿಪ್ಟಿವ್ ಟೈಪ್ ಆಯಿತು ಅಂದರೆ ಬರಿಬೇಕು. ಗೊತ್ತಾಯ್ತಲ್ಲ? ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಮಾರ್ಕ್ಸ್ ಆಫ್ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಮಾರ್ಕ್ಸ್ ಆಫ್ ಸಿ ಮಾರ್ಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸೆಟ್ ಅಪ್ ದಿ ಈಕ್ವೇಷನ್ಸ್. ಈಕ್ವೇಷನ್ಸ್ನ ಫಸ್ಟು ಸೆಟಪ್ ಮಾಡಬೇಕು. ಗೊತ್ತಾಯ್ತಲ್ಲ? ಕನ್ಸಿಡರ್ ಅಂದರೆ ಲೆಟ್ ಎ ಬಿ ಆ್ಯಂಡ್ ಸಿ ಬಿ ದಿ marks obtained by the three individuals. The given information can be translated
into the following equations. ಏನಂತ ಹೇಳಿದ್ರೆ a plus b plus c equal to 150 marks. Call it as equation number 1. Next, second, a plus c equal to 94 marks. Call it as equation number 2. Next, b plus c equal to 76 marks. Call it as equation number 3. Okay. Next, second step, solve for b. bನ ಸಾಲ್ವ್ ಮಾಡಬೇಕು. subtract equation number 2 from equation number 1 to find the ವ್ಯಾಲ್ಯೂ ಆಫ್ ಬಿನ ಫೈಂಡ್ ಔಟ್ ಮಾಡಲಿಕ್ಕೆ ನಾವೇನು ಮಾಡಬೇಕಂದ್ರೆ ಸಬ್ಟ್ರಾಕ್ಟ್ ಇಕ್ವೇಷನ್ ನಂಬರ್ 2 ಫ್ರಮ್ ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 2 ಇದೆಯಲ್ಲ ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು ಇಕ್ವೇಷನ್ ನಂಬರ್ 1ಇಂದ. ಸೊ ಇಕ್ವೇಷನ್ ನಂಬರ್ 1 ಯಾವುದು ಅಂದರೆ LHS ಅಲ್ಲಿ a plus b plus c. ಸೊ ಇಕ್ವೇಷನ್ ನಂಬರ್ 2 ಈಸ್ a plus c in the LHS. Okay, equal to a plus b plus c is 150 marks minus a plus c is 94. Okay, so then a plus b plus c minus here no sign anta heladre assume positive sign anta. Minus into plus is minus a, minus plus minus c. So plus a plus c minus c get cancelled. Equal to, so this is b equal to 150 minus 94, so that is 56. So b is 56 marks. ಆಯ್ತಲ್ಲ. ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಸಾಲ್ವ್ ಫಾರ್ ಸಿನ ಸಾಲ್ವ್ ಮಾಡಬೇಕು. ಓಕೆ, ಸಾಲ್ವ್ ಫಾರ್ ಸಿನ ಸಾಲ್ವ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ the value of b into equation 3 to find the value of c. So b plus c alla, b is 56 plus c equal to 76. Then c equal to 76. 56 is shifted to RHS side. So minus 56 agate. So that is equal to 20. So answer for this question, the number of marks C secured is 20. This corresponds to option. This corresponds to option B is the correct option. Okay. Thank you so much.